ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಅಧಿಪತಿ ಬುಧ. ಬುಧನ ಕ್ಷೇತ್ರಕ್ಕೆ ಗುರು ಅಂತಕ್ಕಂಥವರು ಪ್ರವೇಶವನ್ನು ಮಾಡ್ತಾರೆ ಮೇ 14ನೇ ತಾರೀಕು. ಈ ಗುರುವು ಜನ್ಮಕ್ಕೆ ಪ್ರವೇಶವಾದ ನಂತರ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ನಷ್ಟದಲ್ಲಿ ಗುರು ಸಂಚಾರ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮೇ 14ರ ನಂತರ ನಿಮಗೆ ಜನ್ಮಕ್ಕೆ ಬರ್ತಾರೆ. ಈ ಜನ್ಮಕ್ಕೆ ಬಂದರೆ ಗುರು ಏನೆಲ್ಲ ಫಲಗಳನ್ನು ಕೊಡ್ತಾರೆ? ಬಹಳಷ್ಟು ಜನ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಾ. ಮದುವೆಗೋಸ್ಕರ ಬಹಳಷ್ಟು ಓಡಾಟವನ್ನು ಮಾಡ್ತಾ ಇದ್ದೀರಾ. ಅದರಲ್ಲೂ ಈ ಮಿಥುನ ರಾಶಿಯವರಿಗೇನಾದರೂ ಅಂಗಾರಕ ದೋಷ ಅಂತಕ್ಕಂಥದ್ದು ಏನಾದರೂ ಇತ್ತು ಅಂತ ಅಂದರೆ ಮದುವೆ ಅರ್ಧಂಬರ್ಧ ಕೆಲಸಗಳು ಮುಗಿದು ಅರ್ಧದಲ್ಲೇ ನಿಂತೋಗ್ತಕ್ಕಂಥ ಸಾಧ್ಯತೆ, ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ. ಹಾಗಾದರೆ ಗುರು ಏನೆಲ್ಲ ಫಲಗಳನ್ನು ಕೊಡ್ತಾನೆ? ಸ್ಥಾನ ಭ್ರಷ್ಟತ್ವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವಿರ್ತಕ್ಕಂಥ ಜಾಗದಲ್ಲಿ ನಿಮಗೆ ಕಳ್ಳ ಅನ್ನೋ ಪಟ್ಟವನ್ನು ಕಟ್ತಕ್ಕಂಥದ್ದು, ಆ ಸ್ಥಾನಕ್ಕೆ ಮತ್ತೆ ಹೋಗದೇ ಇರ್ತಕ್ಕಂಥ ಒಂದು ಹವಾಮಾನ ಅಪಮಾನಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಬೇರೆ ಯಾರೋ ಮಾಡಿರ್ತಕ್ಕಂಥ ಅಪರಾಧಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆ, ಜೊತೆಗೆ ದುಷ್ಟ ಬುದ್ಧಿ, ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ. ನಿಮಗೆ ಮನಸ್ಸು ಸೀಮಿತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಚಂಚಲತೆ, ದುರಾಲೋಚನೆ, ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ನೀವು ಮಾಡ್ತೀರಾ. ಇದರಿಂದ ಮನಸ್ಸನ್ನು ಕೆಡಿಸ್ಕೋತೀರಾ. ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ತುಂಬ ಹೊಳಿತು. ಇದು ಗುರುವಿನ ಫಲ ಅಂತಕ್ಕಂಥದ್ದು ಹೇಳುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿ ಶನಿ ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ದಾರೆ. ಯಾವಾಗ? ಈಗ, ಅಂದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಮಾರ್ಚ್ 29ನೇ ತಾರೀಕು ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡತಕ್ಕಂಥ ಬಳಿಕ ನಿಮಗೆ ಕರ್ಮಸ್ಥಾನಕ್ಕೆ ಶನಿ, ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿ ಕರ್ಮಸ್ಥಾನಕ್ಕೆ ಅಂದರೆ ಮೀನರಾಶಿಗೆ ಬಂದು ಸಂಚಾರವನ್ನು ಶುರು ಮಾಡಿದ ನಂತರ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸದ ಬದಲಾವಣೆ, ಉದ್ಯೋಗದ ಬದಲಾವಣೆ ಮಾಡಲೇಬೇಕಾಗತ್ತೆ. ಅಭಿವೃದ್ಧಿಯನ್ನು, ಮೂಲ ಮಂತ್ರವನ್ನು ಜಪಿಸ್ತಕ್ಕಂಥ ಒಂದು ವರ್ಷವಾಗತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ದಿನೇ 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 ಅಭಿವೃದ್ಧಿಯತ್ತ ಹೋಗ್ತಕ್ಕಂಥ ಸಾಧ್ಯತೆ. ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಗುರು ಜನ್ಮದಲ್ಲಿದ್ದರೂ ಸಹಿತ, ಆದರೆ ಕರ್ಮಸ್ಥಾನದಲ್ಲಿ ಶನಿ ಅಂತಕ್ಕಂಥವರ ಸಂಚಾರವನ್ನು ಮಾಡ್ತಾರೆ ದಶಮ ಸ್ಥಾನದಲ್ಲಿ. ಹಾಗಾಗಿ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥದ್ದು ಶನಿಯಿಂದ ಅಂತಕ್ಕಂಥದ್ದು ಕಂಡುಬರುತ್ತೆ. ಹೊಸ ಹೊಸ ಕೆಲಸಗಳನ್ನು, ನಿಂತು ಹೋಗಿರ್ತಕ್ಕಂಥ ಕೆಲಸಗಳನ್ನು ಪುನರಾರಂಭವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಈ ಮಿಥುನ ರಾಶಿಯವರಿಗೆ. ಹಾಗಾದರೆ ಇವರು ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು? ಬಹಳಷ್ಟು ಜನ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಹೋಮ ಹವನಾದಿಗಳನ್ನು ಮಾಡಿದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗುತ್ತಾ? ಖಂಡಿತವಾಗಿ ಹೌದು, ಸರಿ ಹೋಗುತ್ತೆ. ಆದರೆ ನೀವು ಎಷ್ಟು ಪ್ರಮಾಣದಲ್ಲಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡ್ತೀರಿ, ಅದು ನಿಮ್ಮ ಮೇಲೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಇಲ್ಲಿ ಯಾರೂ ಕೂಡ ನಿಮ್ಮ ಗ್ರಹಚಾರವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಗ್ರಹಚಾರವನ್ನು ನೀವೇ ಸರಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಪ್ರತಿ ಬುಧವಾರ ವಿಷ್ಣು ಆಲಯಕ್ಕೆ ಹೋಗ್ತಕ್ಕಂಥದ್ದು, ನಾಟಿ ತುಳಸಿಯನ್ನು ಶ್ರೀಮನ್ನಾರಾಯಣನ ಪಾದದಲ್ಲಿ ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸ, ಪ್ರತಿ ಬುಧವಾರ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಮುದ್ಗ ಧಾನ್ಯ ಅಂದರೆ ಹೆಸರು ಬೇಳೆಯನ್ನು ಕೃಷ್ಣಾರ್ಪಣವನ್ನು ಮಾಡಿ ದಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನೀವು ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೇ ಆದರೆ ಈ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ಪ್ರಮಾಣಗಳು ಕಮ್ಮಿ ಆಗುತ್ತೆ. ಸುಖ ಜೀವನ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ.